ನಮಸ್ತೆ ಸ್ನೇಹಿತರೆ, ಈ ದಿನ ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಅನೇಕರು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು, ಕಾಯಿಲೆಗಳಿಂದ ದೂರವಾಗಿ ಸದೃಢವಾಗಿರಬೇಕು ಅಂತ ಸಿರಿಧಾನ್ಯದ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದರೆ ಸಿರಿಧಾನ್ಯದಲ್ಲಿ ಯಾವೆಲ್ಲ ಧಾನ್ಯಗಳನ್ನು ಬಳಕೆ ಮಾಡ್ತಾರೆ, ಈ ಸಿರಿಧಾನ್ಯದಿಂದ ಆರೋಗ್ಯಕ್ಕೆ ಎಷ್ಟೆಲ್ಲ ಪ್ರಯೋಜನಗಳಿವೆ, ಈ ಸಿರಿಧಾನ್ಯಗಳನ್ನ ಯಾಕೆ ಬಳಸಬೇಕು ಅನ್ನೋದ್ರ ಬಗ್ಗೆ ಈ ದಿನ ತಿಳ್ಕೊಳ್ತಾ ಹೋಗೋಣ. ಗೋಧಿ ಮತ್ತು ಅಕ್ಕಿಗೆ ಹೋಲಿಸಿದರೆ ಸಿರಿಧಾನ್ಯ ಆರೋಗ್ಯಕ್ಕೆ ತುಂಬ ಉತ್ತಮ ಅಂತಾರೆ. ಯಾಕೆಂದರೆ ಸಿರಿಧಾನ್ಯದಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ, ಜೊತೆಗೆ ಕಡಿಮೆ ಗ್ಲಿಸೆಮಿಕ್ ಅಂಶ ಕೂಡ ಇರುತ್ತೆ. ಇದರಿಂದ ರಕ್ತಕ್ಕೆ ಸಕ್ಕರೆ ನಿಧಾನವಾಗಿ ಬಿಡುಗಡೆಯಾಗುತ್ತೆ. ಪ್ರೋಟೀನ್, ವಿಟಮಿನ್ ಬಿ, ಕ್ಯಾಲ್ಶಿಯಂ, ಸತುವಿನ ಅಂಶ ಉತ್ತಮವಾಗಿರುತ್ತೆ. ಹೀಗಾಗಿ ಸಿರಿಧಾನ್ಯವನ್ನು ಬಳಕೆ ಮಾಡಿ ಅಂತ ವೈದ್ಯರು ಸಲಹೆ ನೀಡ್ತಾರೆ. ಸಿರಿಧಾನ್ಯ ನಿಧಾನವಾಗಿ ಜೀರ್ಣವಾಗೋದ್ರಿಂದ ರಕ್ತಕ್ಕೆ ಸಕ್ಕರೆ ಪ್ರಮಾಣ ನಿಧಾನವಾಗಿಯೇ ಬಿಡುಗಡೆಯಾಗುತ್ತೆ. ಅದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಕಡಿಮೆ ಗ್ಲಿಸೆಮಿಕ್ ಇಂಡೆಕ್ಸ್, ಹೆಚ್ಚಿನ ಪ್ರಮಾಣದ ಆಹಾರದ ಫೈಬರ್, ಎಲ್ಲ ಅಗತ್ಯ ಅಮೈನೋ ಆಮ್ಲಗಳು, ಜೀವಸತ್ವಗಳು ಮತ್ತು ಖನಿಜಗಳೊಂದಿಗೆ ಪ್ರೋಟೀನ್ಗಳು ಇರೋದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಈ ಸಿರಿಧಾನ್ಯಗಳು ಸಹಾಯ ಮಾಡ್ತವೆ. ಸಿರಿಧಾನ್ಯದಲ್ಲಿ ವಿವಿಧ ರೀತಿಯ ಧಾನ್ಯಗಳಿರ್ತವೆ. ಅದರಲ್ಲಿ ರಾಗಿ ಕೂಡ ಒಂದು. ರಾಗಿಯನ್ನು ಹೆಚ್ಚು ಬಳಕೆ ಮಾಡೋದ್ರಿಂದ ದೇಹದಲ್ಲಿನ ಕೊಬ್ಬು ನಿವಾರಣೆ ಆಗುತ್ತೆ ಮತ್ತು ತೂಕ ಇಳಿಕೆಗೆ ಸಹ ಇದು ಸಹಾಯ ಮಾಡುತ್ತೆ. ನಿಯಮಿತವಾಗಿ ಸಿರಿಧಾನ್ಯವನ್ನು ಸೇವನೆ ಮಾಡೋದ್ರಿಂದ ಗಣನೀಯವಾಗಿ ನಮ್ಮ ದೇಹದ ತೂಕ ಇಳಿಕೆಯಾಗುತ್ತೆ. ಜೊತೆಗೆ ಆರೋಗ್ಯವು ಸಹ ಸುಧಾರಿಸುತ್ತೆ. ಕರುಳಿಗೆ ಸಂಬಂಧಿಸಿದ ಅನಾರೋಗ್ಯವನ್ನು ತಡೆಯಲು ಸಹ ಇದು ತುಂಬಾ ಸಹಾಯ ಮಾಡುತ್ತೆ. ಸಿರಿಧಾನ್ಯದಲ್ಲಿನ ಉತ್ಕರ್ಷಣ ನಿರೋಧಕಗಳು, LDL ಕೊಲೆಸ್ಟ್ರಾಲ್, ಒಟ್ಟು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡೋದರಲ್ಲಿ ಈ ಸಿರಿಧಾನ್ಯ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದೇಹದಲ್ಲಿನ ರಕ್ತನಾಳಗಳನ್ನು ಆರೋಗ್ಯಕರವಾಗಿ ಕಾಪಾಡಿಕೊಳ್ಳೋದರಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಇದರಿಂದ ರಕ್ತ ಹೆಪ್ಪುಗಟ್ಟುವಿಕೆ ಸಹ ತಡಿಬಹುದು. ಸಿರಿಧಾನ್ಯವನ್ನು ಬಳಕೆ ಮಾಡೋದ್ರಿಂದ ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡಬಹುದು. ಸಿರಿಧಾನ್ಯವನ್ನು ಸೇವನೆ ಮಾಡಿದಾಗ ಮಜ್ಜಿಗೆಯನ್ನು ತಪ್ಪದೆ ಕುಡಿಬೇಕು ಅಂತಾರೆ ವೈದ್ಯರು. ಏಕೆಂದರೆ ಸಿರಿಧಾನ್ಯ ದಡುವಾದ ಆಹಾರವಾದ್ದರಿಂದ ಕೆಲವರಿಗೆ ಅಜೀರ್ಣ, ಗ್ಯಾಸ್ಟ್ರಿಕ್, ಅಸಿಡಿಟಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಿರಿಧಾನ್ಯದ ಆಹಾರವನ್ನು, ಸಿರಿಧಾನ್ಯ ಪದಾರ್ಥಗಳನ್ನು ಬಳಸಿದಾಗ ನಾವು ತಪ್ಪದೇ ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ಅಂತ ವೈದ್ಯರು ಸಲಹೆ ನೀಡುತ್ತಾರೆ.